ಪತ್ರಿಕಾಗೋಷ್ಠಿಗೆ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಇಂಗಳೇಶ್ವರ ಗ್ರಾಮದ ಸಮಸ್ತ ನಾಗರಿಕ ಪರವಾಗಿ ಶರಣಾರ್ಥಿಗಳು ಹೇಳ್ತಾ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಹೆಸರು ಬಹುತೇಕ ಎಲ್ಲರಿಗೂ ಪರಿಚಯ ಇದೆ. ಇವರು ಸಾಯಿಶ್ ಸಂಗನಗೌಡ ಪಾಟೀಲ್ ಅಂತೇಳಿ, ಅಲ್ಲಿಂದ ದತ್ತಾತ್ರೇಯ ವೆಂಕಟೇಶ್ ಕುಲಕರ್ಣಿ ಅಂತೇಳಿ, ಭೀಮರಾಯ ತಾಳಿಕೋಟೆ ಅಂತೇಳಿ. ನಾವು ಅರವಿಂದ್ ಕುಲಕರ್ಣಿ ಅಂತೇಳಿ ಹೊಸದಾಗಿ ಪರಿಚಯ ಮಾಡ್ಕೊಳ್ಳೋದು. ರೈತ ಮುಖಂಡರು ಹಾಗೂ ಬಸವ ಮಾತಾ ಮಾದಲಾಂಬಿಕೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಇಂಗಳೇಶ್ವರ. ಎರಡನೇ ಸಾಲಿನಲ್ಲಿ ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು, ಶರಣರ ಜೀವನ ಚರಿತ್ರೆ ಮತ್ತು ಅವರ ಕುರುಹುಗಳನ್ನು ಮುಂದಿನ ಪೀಳಿಗೆಗೆ ಗುರುತಿಗಾಗಿ ಉಳಿಸುವ ಸಲುವಾಗಿ ಆಗಿನ ಸರ್ಕಾರ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅಂತ ರಚನೆ ಮಾಡಿ ಅದರಲ್ಲಿ ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಗ್ರಾಮ, ಬಸವಣ್ಣನವರ ತಂದೆಯ ಊರಾಗಿರ್ತಕ್ಕಂಥ ಬಸವನ ಬಾಗೇವಾಡಿ, ತಂಗಡಿಗೆಯಲ್ಲಿ ಐಕ್ಯವಾಗಿರ್ತಕ್ಕಂಥ ನೀಲಮ್ಮಳ ಕ್ಷೇತ್ರ, ಹೀಗೆ ವಿವಿಧ ಶರಣರ ಕ್ಷೇತ್ರಗಳನ್ನು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಲ್ಲಿ ಸೇರ್ಪಡೆ ಮಾಡಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಂತರದ ದಿನಮಾನಗಳಲ್ಲಿ ನಾವು ಇಂಗಳೇಶ್ವರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡಿ ಕೂಡಲ ಸಂಗಮ ಕ್ಷೇತ್ರದಿಂದ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಪ್ರತ್ಯೇಕವಾಗಿ ರಚನೆ ಮಾಡತಿಕೊಂಡು ಹೇಳಿ ಹೋರಾಟ ಮಾಡಿದ್ದೆವು ನಾವು. ಮತ್ತು ನಂತರದಲ್ಲಿ ಬಸವನ ಬಾಗೇವಾಡಿ ಪಟ್ಟಣದ ಜನತೆಯೂ ಕೂಡ ಹೋರಾಟ ಮಾಡಿದರು. ಬಸವನ ಬಾಗೇವಾಡಿ ಪ್ರತ್ಯೇಕ ಪ್ರಾಧಿಕಾರ ರಚನೆ ಆಗಬೇಕು, ಸಂಪೂರ್ಣ ಅಭಿವೃದ್ಧಿ ಪಡಿಸ್ಬೇಕಂತ ತಿಳ್ಕೊಂಡು ಹೇಳಿ ಅವರು ಕೂಡ ಹಿಂದೆ ಹೋರಾಟ ಮಾಡಿದರು. ಜನ್ಮಸ್ಥಳವಾಗಿರ್ತಕ್ಕಂಥ ಇಂಗಳೇಶ್ವರ ಗ್ರಾಮ ಮೊದಲು ಏನು ಕೂಡಲ ಸಂಗಮ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಸ್ಮಾರಕ ಮಾಡಿದರು. 2 ಕೋಟಿ ಅನುದಾನದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್.ಎಂ. ಜಾಮದವ್ರವರು ಹಿಂದೆ ಒಂದು ಪ್ರಧಾನ ಕಾರ್ಯದರ್ಶಿ ಇದ್ದರು ಕಂದಾಯ ಇಲಾಖೆ, ಮತ್ತು ಏನು ಕೂಡಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಧಿಕಾರದ ಮೇಲೆ ರಾಜ್ಯದ ವಿಶೇಷ ಅಧಿಕಾರಿ ಆಗಿದೆ, ಸ್ಪೆಷಲ್ ಆಫೀಸರ್ ಆಗಿದ್ದರು. ಅವರು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿದರು. ಆದರೆ ಇನ್ನೂ ಇಂಗಳೇಶ್ವರ ಗ್ರಾಮ ಕೇವಲ ಒಂದು ಸ್ಮಾರಕ ನಿರ್ಮಾಣ ಆಯ್ತು ಅಷ್ಟೇ, ಮತ್ತು ಕೆಲವೊಂದು ರಸ್ತೆಗಳನ್ನು ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇಂಗಳೇಶ್ವರ ಗ್ರಾಮದಲ್ಲಿ ಆಗಬೇಕಾಗಿದೆ. ಈ ವಿಷಯದಿಂದ ಕೂಡ ನಾವು 10-12 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಮುಖ್ಯವಾಗಿರ್ತಕ್ಕಂಥ ಬಸವಣ್ಣವರು ಹುಟ್ಟಿದ ಇಂಗಳೇಶ್ವರ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು, ಪರಸ್ಥಳದಿಂದ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಕಣ್ಮನ ಸೆಳೆಯುವಂತೆ ಒಂದು ಪ್ರವಾಸಿಗರ ತಾಣ ಆಗಿ ಸರ್ಕಾರ ಅಭಿವೃದ್ಧಿ ಪಡಿಸ್ಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡಿದರೂ ಕೂಡ ಕೇವಲ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅಷ್ಟಕ್ಕೆ ಸೀಮಿತ ಮಾಡಿಬಿಡ್ತು ಸರ್ಕಾರ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದ್ರ ಜೊತೆಗೆ ಏನು ಉದ್ದೇಶಿತ ಪ್ರಾಧಿಕಾರ ಇದೆ, ಬಸವನವಾಡಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇಂಗಳೇಶ್ವರ ಗ್ರಾಮವನ್ನು ಸೇರ್ಪಡೆ ಮಾಡಿದಾರಲ್ಲ, ಆ ಒಂದು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಇಂಗಳೇಶ್ವರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು, ಸ್ಥಾಪನೆ ಮಾಡಬೇಕು, ಮಂಜೂರು ಮಾಡ್ಬೇಕಂತ ತಿಳ್ಕೊಂಡೇಳಿ ನಾವು ಸುಮಾರು 10-12 ವರ್ಷದಿಂದ ಹೋರಾಟ ಮಾಡಿ ಮಾನ್ಯ ಬಸವನ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು, ಈಗಿನ ಸಚಿವರು ಅವರಿಗೆ ಹಲವಾರು ಬಾರಿ ನಾವು ಒತ್ತಾಯ ಮಾಡಿದೆವು. ಇಂಗಳೇಶ್ವರ ಗ್ರಾಮ ಸುಮಾರು 14,000-15,000 ಜನಸಂಖ್ಯೆ ಉಳ್ಳಂಥ ದೊಡ್ಡ ಗ್ರಾಮ ಅದು. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಇಂಗಳೇಶ್ವರ ಗ್ರಾಮದಲ್ಲಿ. ಮಧ್ಯರಾತ್ರಿಯಲ್ಲಿ ಯಾರಾದರೂ ಜನಸಾಮಾನ್ಯರಿಗೆ ಏನಾದರೂ ಸೀರಿಯಸ್ ಆಗಿ ತೊಂದರೆ ಆಯ್ತಂದರೆ ಬಸವನ ಬಾಗೇವಾಡಿಗೆ ಹೋಗ್ಬೇಕು, ಇಲ್ಲದೇ ಇದ್ದರೆ ಬಿಜಾಪುರಕ್ಕೆ ಹೋಗ್ಬೇಕು. ಹೋಗುವ ಮಾರ್ಗ ಮಧ್ಯದಲ್ಲಿನೇ ಹೆಣ ವಾಪಸ್ ತೊಗೊಂಬರುವಂಥ ಪರಿಸ್ಥಿತಿ ಬಂದವು. ಇಂಥ ಸಾಕಷ್ಟು ಘಟನೆಗಳು ಕೂಡ ಆಗಿವೆ. ಆಸ್ಪತ್ರೆ ಹೋಗುವಂಥ ಮುಂಚಿನ ರಸ್ತೆ ಮಧ್ಯದಲ್ಲಿನೇ ಸತ್ತು ಹೋಗಿದ್ದಾರೆ. ಇದು ಆಗಬಾರ್ದು. ಆ ಕಾರಣಕ್ಕೆ ಇಂಗಳೇಶ್ವರ ಗ್ರಾಮದಲ್ಲಿನೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೀವು ಮಂಜೂರು ಮಾಡಿಸ್ಬೇಕು. ಒಂದು ಸುತ್ತಮುತ್ತ
ಇರ್ತಕ್ಕಂಥ ಇವತ್ತು ದಿಂಡವಾರ, ಮಸೀಬಿನಾಳ, ರೆಬಿನಾಳ, ಬೊಮ್ಮನಹಳ್ಳಿ, ಎಂಬತ್ನಾಳ, ನೆಗಿನಾಳ, ಇದು ಕಾಮಣಿಕೇರಿ, ಬೂದಿಯಾಳ ಇವೇನು ಇವೆಲ್ಲ ಇಂಗ್ಲೀಶ್ವರ ಗ್ರಾಮದ ಒಂದು ಅವಲಂಬನ ಅದಾವೆಲ್ಲ. ಯಾಕಿದು ದೊಡ್ಡ ಗ್ರಾಮ ಇದು. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಬೇಕಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇವೆ. ಇವತ್ತು ಜನತೆಗೆ ಗೊತ್ತಾಗಬೇಕು ಬಸವಣ್ಣವರು ಮಾಡಿರ್ತಕ್ಕಂಥ ಏನು ಸಮಾನತೆ ಒಂದು ಕೆಲಸ ಮಾಡಿದರು 12ನೇ ಶತಮಾನದಲ್ಲಿ. ಅವ್ರು ಮಾಡಿರ್ತಕ್ಕಂಥದ್ದು ಸಣ್ಣ ಕೆಲಸ ಅಲ್ಲ. ಅಂಥವೆಲ್ಲ ಶರಣರ ಜೀವನ ಚರಿತ್ರೆ, ವಚನ ಸಾಹಿತ್ಯ ಅದನ್ನು ಮಕ್ಕಳಿಗೆ ಅರಿವು ತಿಳುವಳಿಕೆ ಬಂತಂದ್ರೆ ಸಮಾಜ ಪರಿವರ್ತನೆ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೇನೆ.